ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಇವತ್ತಿನ ಸಿನಿಮಾಗಳಲ್ಲಿ ಬರುವಂಥ ಹಾಡುಗಳು, ಇವತ್ತಿನ ಮಾಧ್ಯಮಗಳಲ್ಲಿ ಬರುವಂಥ ಕಾರ್ಯಕ್ರಮಗಳು, ಅವುಗಳನ್ನು ನೀವು ನೋಡ್ತೀರಾ? ನೋಡೋದಾದರೆ ಅದರಲ್ಲಿ ಬಳಸಲ್ಪಡುವಂಥ ಕನ್ನಡದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೀಗೆ ಇರ್ತಕ್ಕ ಸಿನಿಮಾ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಮನೆ ಒಳಗೆ, ಶಾಲೆಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಈ ಮಿಶ್ರ ಭಾಷೆಯೇ ಪ್ರಯೋಜನ. ಅದು ಹೆಚ್ಚು ಇಂಗ್ಲೀಷು, ಕಡಿಮೆ ಕನ್ನಡ. ಅಲ್ಲಿ ಮಾತಾಡೋರಿಗೂ ಅದು ಪೂರ್ತಿ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಂಗ್ಲೀಷ್ ಶಬ್ದ ಉಪಯೋಗ ಮಾಡ್ತಾರೆ, ತಪ್ಪಾಗೇ ಉಪಯೋಗ ಮಾಡ್ತಾರೆ, ಅದರ ಉಚ್ಚಾರಣೆ ತಪ್ಪಾಗಿರುತ್ತೆ. ಆದರೆ ಸಿನಿಮಾದಲ್ಲಿ ಇದನ್ನು ತೋರಿಸಿದ್ರೆ ಹಳ್ಳಿ ಕಡೆ ಇರೋ ಜನ ಇದನ್ನು ನೋಡಿದ್ರೆ ಏನು ತಿಳ್ಕೊತಾರೆ, ಅವ್ರಿಗೆ ಇದೇ ಭಾಷೆ ಏನಂತ ಏನು ತಿಳ್ಕೊಂಬಿಡ್ತಾರೆ. ಹೀಗಾಗಿ ಅದು ಅಡುಗೆ ಮಾಡೋದನ್ನು ತೋರಿಸ್ತಾರೆ ನೋಡಿ, ಅದನ್ನು ನೀವು ನೋಡಬೇಕು. ಅವ ಸ್ತ್ರೀಯರೇ ಹೇಳ್ತಾ ಇರ್ತಕ್ಕದ್ದು, ಒಂದು ರ್ಯಾಡಿಶ್ ತೊಗೊಳ್ಳೋಣ, ಅದನ್ನು ಒಂದು ನೈಫ್ ತಗೊಂಡು ರ್ಯಾಡಿಶನ್ನು ಕಟ್ ಮಾಡಿ ಪೀಸಸ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಒಂದು ಬೌಲ್ಗೆ ಒಂದಿಷ್ಟು ಆಯಿಲನ್ನ ಪೋರ್ ಮಾಡಬೇಕು. ಆಮೇಲೆ ಒಂದಿಷ್ಟು ರವೆ ಅಂತ ಹೇಳಿದಿಲ್ಲ ಅವ್ರಿಗೆ ಮಸ್ಟರ್ಡ್ ಅಂತಲೇ ಬೇಕು. ಮಸ್ಟರ್ಡ್ ಹಾಕಿ ಸ್ಪೂನ್ನಲ್ಲಿ ಸ್ವಲ್ಪ ಅಲ್ಲಾಡಿಸಿ, ಅದು ಒಗ್ಗರಣೆ ಅಲ್ಲ, ಅದಾದಮೇಲೆ ಅದನ್ನು ಡ್ರೆಸ್ ಮಾಡಬೇಕು. ಮಾಡಿದ್ರೆ ಅಡುಗೆ ತುಂಬ ಹೀಟ್ ಮಾಡೋಕ್ಕೆ ಸ್ವೀಟ್ ಆಗಿರುತ್ತೆ ಅಂತ ಆಗೋಯ್ತು. ಇದರ ಅಡುಗೆ ರೆಡೀ ಆಗೋಯ್ತು. ನಮ್ಮ ಅಡುಗೆ ಮಾಡ್ತಕ್ಕಂಥ ಈ ಭಾಷೆ ಒಳಗೆ ನಾವು ಕನ್ನಡ ತಯಾರು ಮಾಡಿದ್ರೆ ಇನ್ನು ಬದುಕೋದಾಗುತ್ತೆ. ಹೆಣ್ಮಕ್ಳೇ, ಮಹಾತಾಯರೇ, ದಯವಿಟ್ಟು ಅಡುಗೆ ಮನೆಯಲ್ಲಾದರೂ ಕನ್ನಡನ ಉಪಯೋಗ ಮಾಡೋದನ್ನು ನೀವು ಇಟ್ಕೋಬೇಕು ಅಂತ ಪ್ರಾರ್ಥನೆ ಮಾಡಿ ಕೇಳ್ತೀನಿ. ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಕನ್ನಡದಲ್ಲಿ ಆಗಬೇಕು ಅನ್ನುವಂಥ ಹೋರಾಟಗಳು ನಡೀತಾ ಇದೆ. ಎಷ್ಟು ಪ್ರಮುಖ ಅದು ಒಂದು ಭಾಷೆ ಉಳಿಯೋದಕ್ಕೆ ಅಂತ? ಅಧ್ಯಾಪಕರು ಪ್ರೀತಿಯಿಂದ ಕನ್ನಡವನ್ನು ಬೋಧನೆ ಮಾಡಬೇಕು. ಭಾಷೆ ಪ್ರೀತಿಯಿಂದ ಬೆಳೆಯುತ್ತೆ. ಒಬ್ಬ ಒಳ್ಳೆಯ ಅಧ್ಯಾಪಕ ಕನ್ನಡ ಮಾತಾಡಿದ್ರೆ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾನೆ, ನಾನು ಹೀಗೆ ಮಾತಾಡೋದನ್ನು ಕಲ್ತ್ಕೋಬೇಕಲ್ಲ ಅನ್ನೋ ಆಸೆ ಬರುತ್ತೆ. ಆಮೇಲೆ ರಾಜಕೀಯ ನಿಪುಣರ ಭಾಷೆ ಮಾಡುವಾಗ ವಾಕ್ಯ ಎಲ್ಲೋ ಪ್ರಾರಂಭ ಮಾಡ್ತಾರೆ, ಅದು ವಾಕ್ಯ ಪೂರೈಸುವುದೇ ಇಲ್ಲ, ಅದು ಸುಮ್ಮನೆ ಹೋಗ್ತಲೇ ಇರುತ್ತೆ. ನೆವರ್ ಎಂಡಿಂಗ್ ಸೆಂಟೆನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ಬೋದು ಅದನ್ನು. ಹಾಗೆ ಮಾಡೋದು ಮಾದರಿ ಆಗಬಾರ್ದು. ನಮಗೆ ಮಕ್ಕಳು ಮನೆಯಲ್ಲಿ ಒಳ್ಳೆ ಕನ್ನಡ ಕೇಳಬೇಕು, ಶಾಲೆಯಲ್ಲಿ ಒಳ್ಳೆ ಕನ್ನಡ ಕೇಳಬೇಕು, ಕಾಲೇಜಲ್ಲಿ ಒಳ್ಳೆ ಕನ್ನಡ ಕೇಳಬೇಕು, ಬೀದಿ ಪೇಟೆಗಳಲ್ಲೆಲ್ಲ ಒಳ್ಳೆ ಕನ್ನಡ ಕೇಳೋ ಹಾಗೆ ಒಂದು ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡ್ತಾಯಿದ್ದೀನಿ. ನಾನು ಮುದುಕಾದೆ, ನನ್ನ ಕಾಲದಲ್ಲಿ ಆಗೋದಿಲ್ಲ, ಅದು ಹೋಗಲಿ. ನಿಮ್ಮೆಲ್ಲರ ಕಾಲದಲ್ಲಿ, ಚಿಕ್ಕ ವಯಸ್ಸಿನವ್ರು ನೀವಿದೆಯಲ್ಲ, ನಿಮ್ಮ ಕಾಲದಲ್ಲಿ ಆದರೂ ಹಾಗಾಗಲಿ ಅಂತ ದೇವರು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ತೇನೆ. ಸೊ ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಾನು ನಿಮ್ಮನ್ನು ಹಾರೈಸ್ತೀನಿ. ನಿಮಗೆ ದೇವರು ಇನ್ನಷ್ಟು ಆರೋಗ್ಯವನ್ನು ಕೊಡಲಿ. ನಿಮ್ಮ ಮಾರ್ಗದರ್ಶನ ಕನ್ನಡ ನಾಡಿಗೆ ಅವಶ್ಯಕವಾಗಿದೆ. ಈ ಭಾಷೆ ಉಳಿಯೋದಕ್ಕೆ ತಾವು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದೀರಿ. ಆ ಭಾಷೆ ಮತ್ತೆ ಸಮೃದ್ಧ ಆಗೋದನ್ನು ನೀವು ನೋಡಬೇಕು ಅಂತ ಹೇಳ್ತಾ ತಮಗೆ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ತುಂಬ ಸಂತೋಷ. ನಿಮ್ಮ ಜೊತೆ ಬಂದು ಕೂತ್ಕೊಂಡು ಎಷ್ಟು ಮಾತಾಡಿದ್ದು ನನಗೆ ತುಂಬ ಸಂತೋಷ ಆಗಿದೆ. ಜನ ಇದನ್ನೆಲ್ಲ ನಿಮ್ಮ ಮಾತನ್ನು ಕೇಳಿ, ನನ್ನ ಮಾತನ್ನು ಕೇಳಿ ಕನ್ನಡಕ್ಕೆ ಒಳ್ಳೆಯದಾಗಲಿ ಅಂತ ಬಯಸಿ ನನ್ನ ಮಾತನ್ನು ಪೂರೈಸ್ತೀನಿ. ನಮಸ್ಕಾರ. ಇದು 1 ಗಂಟೆಯ ಕಾಲ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರೊಂದಿಗೆ ಮಾತಿನ ಪ್ರತಿ ವಾಕ್ಯದಲ್ಲೂ ಕನ್ನಡ 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 ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವರ ವಾಕ್ಯಗಳನ್ನು ಕೇಳ್ತಾ ಇದ್ರಿ. ಎಷ್ಟೊಂದು ಸ್ವಚ್ಛವಾದ ಕನ್ನಡ. ನಿಜಕ್ಕೂ ಬೆಂಗಳೂರಿನಲ್ಲಿ ಕೂತ್ಕೊಂಡು ಒಬ್ಬ ಹಿರಿಯರಿಂದ ಇಂಥದ್ದೊಂದು ಕನ್ನಡವನ್ನು ಕೇಳೋದೇ ಸಂಭ್ರಮ. ಇಂಥದ್ದೊಂದು ಸಂಭ್ರಮವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಜಿ ವಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.